ಭಾಷಾ ಅಕಾಡೆಮಿ ಅಧ್ಯಕ್ಷರಾಗಿ ನೇಮಕಾಗಿಲ್ಲ. ಬಹಳ ದೊಡ್ಡ ಸವಾಲಿದೆ. ಈಗ ನಿಮ್ಮ ಮುಂದೆ ಈಗ ಬಂಜಾರ ಸಾಕಷ್ಟು ಕೆಲಸ ಆಗಬೇಕಾಗಿದೆ. ಸರ್ಕಾರ ನಿರೀಕ್ಷೆ ಮಾಡಿದ ಇನ್ನೂ ರೀತಿಯಲ್ಲಿ ಬಂಜಾರ ಸಂಸ್ಕೃತಿನ ಎಷ್ಟು ಆಳವರೆಗೂ ಕೂಡ ಬಂಜಾರ ಸಂಸ್ಕೃತಿ ಮತ್ತೆ ಭಾಷೆಯ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆಯಬೇಕಂತ ಅವಶ್ಯಕತೆ. ಈ ನಿಟ್ಟಿನಲ್ಲಿ ಗೋವಿಂದ ಸ್ವಾಮಿ ಅವರು ಅಧ್ಯಕ್ಷರಾಗಿ ಮುಂದಿನ ಅವ್ರ ದೃಷ್ಟಿಕೋನ ಏನ್ ಮಾಡ್ತಾರೆ ನೋಡಿ. ಈಗ ಪ್ರಸ್ತುತ ಸರ್ಕಾರ ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ತಂಗಡಗಿ ಸಾಹೇಬರು ನಮ್ಮ ಮೇಲೆ ಭರವಸೆಯನ್ನಿಟ್ಟು ನಮ್ಮ ಏನು ಪ್ರತಿಭೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಶಿಕ್ಷಣ, ನಮ್ಮ ಅನುಭವ, ನಮ್ಮ ಕೆಲಸಗಳನ್ನು ಗುರುತಿಸಿ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಸಮುದಾಯದಲ್ಲಿ, ಅದು ಒಂದು ಬಡತನದಿಂದ ಬಂದ ಒಬ್ಬ ಹಿನ್ನೆಲೆಯ ಹುಡುಗನಿಗೆ ಕೊಟ್ಟಿರುವಂಥದ್ದು ದೊಡ್ಡ ಜವಾಬ್ದಾರಿ. ಅದನ್ನು ನಾವು ನಿಭಾಯಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ಮೊದಲನೇದಾಗಿ ನಾನು ಈ ಸ್ಥಾನಕ್ಕೆ ಬರೋದಕ್ಕೆ ನನಗೆ ಯಾರೆಲ್ಲ ಪ್ರೇರಣೆ, ನಮ್ಮ ಸ್ವಾಮೀಜಿ ಅಂಥವರು ಸಾಕಷ್ಟು ಜನ ಇದ್ದಾರೆ, ಅವರೆಲ್ಲರಿಗೂ ನಾನು ವಿಶೇಷವಾದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ. ವಿಶೇಷವಾಗಿ ಈ ಸಮುದಾಯದಲ್ಲಿ ಹುಟ್ಟಿದ್ದಕ್ಕೆ ನಮ್ಮ ಗುರು ಸೇವಾಲಾಲ್ ಅವರಿಗೆ, ಈ ಸಮುದಾಯದ ಎಲ್ಲ ಜನಾಂಗಕ್ಕೆ, ಮತ್ತೆ ನನ್ನ ಎಲ್ಲ ಹಿತೈಷಿಗಳು, ಬೇರೆ ಬೇರೆ ಸಮುದಾಯದವರು, ನಾನು ಎಲ್ಲ ಸಮುದಾಯ ಎಲ್ಲ ಸಂಘಟನೆಗಳಲ್ಲಿ ಕೆಲಸ ಮಾಡಿ ಹೋರಾಟದಲ್ಲಿ ಬಂದಿದ್ರಿಂದ ಅವರೆಲ್ಲರ ಆಶೀರ್ವಾದ, ಸಹಕಾರ, ನನ್ನ ಗೆಳೆಯರು, ಅಡ್ಮಿನಿಸ್ಟ್ರೇಷನ್ ಇರುವಂಥವ್ರು, ಅಧಿಕಾರದಲ್ಲಿರುವಂಥವ್ರು, ನನ್ನ ಜೊತೆ ನಾನು ವಿದ್ಯಾರ್ಥಿ ಮುಖಂಡನಾಗಿದ್ದಾಗ ನಾನೊಂದಷ್ಟು ಜನಕ್ಕೆ ಸಹಾಯ ಮಾಡಿದಂಥವ್ರು ಇವತ್ತೆಲ್ಲ ಅಧಿಕಾರದಲ್ಲಿದ್ದಾರೆ. ಅವರೆಲ್ಲ ಸೇರಿ ನನಗೆ ಒಂದು ಜವಾಬ್ದಾರಿ ಇವತ್ತು ಕೊಟ್ಟಿದ್ದಾರೆ. ಅದು ನನಗೆ ನೆನಪಿದೆ. ಸರ್, ಈಗ ನೀವು ಹಿಂದೆ ಯಾವ್ದಾದ್ರು ಅಕಾಡೆಮಿಗೆ ಅಧ್ಯಕ್ಷರಾಗಿದ್ದರೆ? ನಾನೆಲ್ಲೂ ಅಧ್ಯಕ್ಷನಾಗಿಲ್ಲ. ನಾನು ಎಲ್ಲ ಕ್ಷೇತ್ರಗಳು, ಶಿಕ್ಷಣ ಕ್ಷೇತ್ರ, ರಂಗಭೂಮಿ, ಸಾಹಿತ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಅದು ಬಿಟ್ಟರೆ ಈ ಥರ ಅಧ್ಯಕ್ಷ ಮೆಂಬರ್ ಅಂತ ಏನು ಆಗಿಲ್ಲ. ನಾನು ಹಿಂದೆ ನಾಟಕ ಅಕಾಡೆಮಿ, ನಾನು BA ನಾಟಕ ಮಾಡ್ತಿದ್ದಾಗ BT ಲಲಿತಾನಾಯಕ್ ಅವರು ಸಂಸ್ಕೃತಿ ಸಚಿವರಾಗಿದ್ದಾಗ ನಿನ್ನ ಮೆಂಬರ್ ಮಾಡ್ತೀನಿ ಬಾ ಅಂತ ಕರೆದಿದ್ರು. ಯಾಕಂದ್ರೆ ನಾಟಕದಲ್ಲಿ ಓದ್ತಿದ್ದೆ ಅಂತ ಆ ಕಾಲಕ್ಕೆ. ಅವಾಗ ನಾನು ಬೇಡ ಮೇಡಮ್, ನಾನು ಓದ್ತಾ ಇದ್ದೀನಿ, ನನಗೆ ಯಾವ ಜವಾಬ್ದಾರಿನೂ ಬೇಡ ಅಂತ ಹೇಳಿದೆ. ಇಲ್ಲ ಅಂದಿದ್ರೆ ಇಷ್ಟೊತ್ತು ನಾನು 38-39 ವರ್ಷದಿಂದಾನೇ ಸದಸ್ಯನಾಗಿರ್ತಿದ್ದೆ. JS ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ವಿದ್ಯಾರ್ಥಿ ಮುಖಂಡನಾಗಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದಾಗ ಅವರು ಕಾಯರ್ ಬೋರ್ಡ್ ಚೇರ್ಮನ್ ಕೊಡ್ತೀನಿ ಬಾಪ ಅಂತ ಹೇಳಿದರು. ಈ ಥರದ ಸಾಕಷ್ಟು, ಅವಾಗ ನಾನು ರಾಜಕೀಯ ಬಿಟ್ಟು ಬೇರೆ ಬೇರೆ ಕೆಲಸಕ್ಕೆ ನಾನು ಉಪನ್ಯಾಸ, ಸಂಗೀತ, ನಾಟಕ ವಿಭಾಗ, ಕೇಂದ್ರ ಸರ್ಕಾರಕ್ಕೆಲ್ಲ ಹೋಗಿ ಎಲ್ಲ ರಾಜ್ಯದಲ್ಲಿ 2000 ವರ್ಷದ ಇತಿಹಾಸವನ್ನು ನಾಟಕ ಎಲ್ಲ ಮಾಡಿ ಬಂದಿರುವಂಥವ್ರು. ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ನೋಡಿದ್ದಾರೆ ಆ ನಾಟಕವನ್ನು. ಹಾಗಾಗಿ ಇವಾಗ ನಾನಿಲ್ಲಿ ಬಂಜಾರ ಅಕಾಡೆಮಿ ಅಧ್ಯಕ್ಷನಾಗಿ ನನಗೆ ಬೇಕಾದಷ್ಟು ಚಾಲೆಂಜಸ್ ಇದೆ. ಯಾಕಂದ್ರೆ ಈ ಸಮುದಾಯದ ಭಾಷೆ ಇನ್ನೂ ಅಭಿವೃದ್ಧಿ ಆಗಿಲ್ಲ. ಇಂಡಿಯಾದಲ್ಲಿ 5 ಕೋಟಿಗೂ ಹೆಚ್ಚು, ಅಂದ್ರೆ 8 ಕೋಟಿವರೆಗೂ ಹೇಳ್ತಾರೆ ಜನಸಂಖ್ಯೆ ಇದೆ, ಅವರೆಲ್ಲರೂ ಬಂಜಾರ ಭಾಷೆ ಮಾತಾಡ್ತಂತೆ. ಈಗ ತಾನೇ ಒಬ್ರು ನಮ್ಮ ವಿದೇಶಿ ಜಿಪ್ಸಿ ಅವರು ಬಂದಿದ್ರು, ಕನ್ನಡ ಬುಕ್ ಇದೆ ನೋಡಿ, ಅವರು ಮೋಯಸ್ ಬ್ಲಡ್ ಲೈಫ್ಸ್ ಟ್ರೈಬ್ಸ್ ಆಫ್ ಲೆವಿಸ್ ಅಂತ ಹೇಳಿ ಪುಸ್ತಕವನ್ನ ಕೊಟ್ಟು ಹೋದ್ರು. ಈಗ ಅಂದ್ರೆ ಬಂಜಾರರು ಎಲ್ಲ ಇಡೀ ವಿಶ್ವ ಮಟ್ಟದಲ್ಲಿದ್ದಾರೆ. ಇಸ್ರೇಲ್ನವರು ಇವರು, ಐರಿಸ್ ಅಂತ ಹೇಳಿ ನೋಡಿ, ಇವರು ಜಿಪ್ಸಿ ಹಾಗೂ ಇಸ್ರೇಲಿನ ಕುಮಾರಿ ಬಂಜಾರ ಹೆಣ್ಣು ಮಗಳ ಬಗ್ಗೆ ಇಲ್ಲಿ ಬಂದು ರಿಸರ್ಚ್ ಮಾಡಿ ನಾವೆಲ್ಲ ಬಂಜಾರರು ಅಂತ ಹೇಳ್ತಾರೆ. ಅಂದ್ರೆ ವಿಶ್ವ ಮಟ್ಟದಲ್ಲಿ ನಾವಿದೀವಿ, ಎಲ್ಲ ರಾಜ್ಯದಲ್ಲಿದ್ದೀವಿ. ನಾನು ಹಿಂದೆ ಹೇಳಿದೆ ಒಂದ್ಸರಿ, ನಮ್ಮ ಒಕ್ಕಲಿಗ ಸಮುದಾಯವನ್ನ ಮೀರಿಸೋ ಮಟ್ಟದಲ್ಲಿ ಅವ್ರಿಗೆ 5 ಪಟ್ಟು 6 ಪಟ್ಟು ಜಾಸ್ತಿ ಜನಸಂಖ್ಯೆಯಲ್ಲಿ ಬಂಜಾರರು ಈ ದೇಶದಲ್ಲಿ ಇದೀವಿ ಅಂದಾಗ ನಮ್ಮ ಮೇಲೆ ಚಾಲೆಂಜಸ್ ಜಾಸ್ತಿ ಇದೆ. ನಮ್ಮ ಭಾಷೆಗೆ ಸ್ಥಾನಮಾನ ಕೊಡಿಸಬೇಕಾಗಿದೆ. ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ನಮ್ಮ ಭಾಷೆ ಬರಬೇಕಾಗಿದೆ. ತುಳು, ಕೊಂಕಣಿಗಳು ಬರಬೇಕು ಅಂತ ಹೇಳ್ತಾರೆ. ಅವ್ರಿಗಿನ್ನ ದುಪ್ಪಟ್ಟು ಸಂಖ್ಯೆಯಲ್ಲಿ ನಾವಿದ್ದೀವಿ. ಹಾಗಾಗಿ ಅದರ ಜವಾಬ್ದಾರಿ ನಮ್ಮ ಹೆಗಲಿಗಿದೆ. ಸಾಹಿತ್ಯದಲ್ಲಿ ಕೆಲವೇ ನಮ್ಮ ಬರಹಗಾರರ ಸಾಹಿತ್ಯ ಇವತ್ತಿದೆ. ಅದು ಚರ್ವಿತ ಚರವಣ ತರ, ಅದನ್ನೇ ನಾವು ಸಾಹಿತ್ಯ ಅಂತ ಬರೆಯೋ ತರದ ಪರಿಸ್ಥಿತಿನಲ್ಲಿ ಬದುಕ್ತಾ ಇದ್ದೀವಿ. ಯಾಕಂದ್ರೆ ರಿಸರ್ಚ್ ಆಗ್ತಾ ಇಲ್ಲ, ಸಂಶೋಧನೆ ಆಗ್ತಾ ಇಲ್ಲ ನಮ್ಮಲ್ಲಿ. ಆ ತರದ ಸಂಶೋಧನೆಗಳಾಗಬೇಕು ಅನ್ನೋದು ನನ್ನ ಅಭಿಲಾಷೆ ಇದೆ. ಮತ್ತೆ ಸಾಂಸ್ಕೃತಿಕವಾಗಿ ನಾನು ಹಿನ್ನೆಲೆ ನಂದು ಕಲೆನಲ್ಲೇ, ನಾಟಕದಲ್ಲಿ, ಪ್ರದರ್ಶನ ಕಲೆನಲ್ಲಿ BA, MA, PhD, BV ಕಾರಂತರ ಬಗ್ಗೆ ಡಾಕ್ಟರೇಟ್ ಮಾಡೋದು ನಾನು. ಹಾಗಾಗಿ ನನಗೆ ಈ ಸಾಂಸ್ಕೃತಿಕವಾಗಿ ಬಂಜಾರರ ಕಲ್ಚರ್, ರಿಚುವಲ್ಸ್,